ಆತ್ಮೀಯ ಕನ್ನಡಿಗರೇ, ನಾಳೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ ಸರ್ಕಾರ ಶುರುವಾಗ್ತಾ ಇದೆ. ಅವರ ಡಿ.ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ಡೌನ್ ಕೂಡ ಶುರುವಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಅವರ ಬ್ಯಾನರು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಅಫ್ಕೋರ್ಸ್ ಅವ್ರಿಗೆ ಯಾರೆಲ್ಲ ಕ್ಲೋಸ್ ಇದ್ದಾರೆ ಆ ಸರ್ಕಲ್ನ ಮಾತಾಡಿಸುವಂಥ ಕಾರ್ಯ ನಾನು ಮಾಡ್ತಾ ಇದ್ದೀನಿ. ಈಗಷ್ಟೇ ಡೈನಾಮಿಕ್ ಇರೋ ದೇವರಾಜ್ ಅವ್ರನ್ನ ಮಾತಾಡ್ಸ್ಕೊಂಬಂದೆ. ಸಾಮಾನ್ಯವಾಗಿ ಎಲ್ರಿಗೂ ಫಾದರ್ಸ್ ಇರ್ತಾರೆ, ಗಾಡ್ ಫಾದರ್ಸ್ ಅಂತಕ್ಕಂಥದ್ದು ಕೆಲವ್ರಿಗಷ್ಟೇ ಇರೋಕ್ಕೆ ಸಾಧ್ಯ. ಸೊ ಆ ಥರ ಗಾಡ್ ಫಾದರ್ ಫಿಗರ್ಲಿ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಯುವ ಉದ್ಯಮಿ, ಜೊತೆಗೆ ಕನ್ನಡ ಚಿತ್ರರಂಗದ ಪ್ರೊಡ್ಯೂಸರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥ ಸಂಜಯ್ ಗೌಡ್ರು ಈಗ ನಮ್ಮೊಟ್ಟಿಗಿದ್ದಾರೆ. ಡಿ.ಕೆ ಶಿವಕುಮಾರ್ ಅವರೊಟ್ಟಿಗೆ ಅವರ ನಂಟು ಹೇಗಿದೆ, ಸೊ ಅವರು CM ಆಗ್ತಿರೋದು ಇವ್ರಿಗೆ ಎಷ್ಟು ಖುಷಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಹಾಯ್ ಸರ್, ಎಷ್ಟು ಖುಷಿಯಾಗಿದ್ದಾರೆ ಈ ಕ್ಷಣಕ್ಕೆ? ಶುಭಗಳು ಗಳಿಗೆ ಬರ್ಬೇಕಾದ್ರೆ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ ಆ ಮುಹೂರ್ತ ಯಾವ ಕಾಲಕ್ಕೆ ಬರಬೇಕೋ ಬರ್ತದೆ ಅಂತ ನಮ್ಮ ಡಿ.ಕೆ ಸಾಹೇಬ್ರು ಏನು ಹೇಳಿದರು ಆ ದಿನ ಇವತ್ತು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಡಿ.ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗಾಗಲಿ, ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಇಡೀ ಸರ್ಕಾರದ ಎಲ್ಲ ಸಿಬ್ಬಂದಿಗಳಿಗಾಗಲಿ ಭಾಳ ಸಂತೋಷ ಆಗಿದೆ. ಆ್ಯಂಡ್ ನನಗೆ ಇವತ್ತು ಬೆಳಗಿಂದ ಹಲವಾರು ಜನ BJP ನಾಯಕರು, JDS ನಾಯಕರು ಕೂಡ ಕಾಲ್ ಮಾಡಿದರು. ನಮಗೂ ಕೂಡ ಸಂತೋಷ ಆಗಿದೆ. ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಒಂದು ಹೊಸತನ ತರ್ತಾರೆ ಗ್ಯಾರಂಟಿ ಅನ್ನೋ ನಂಬಿಕೆ ಎಲ್ಲ ಕಾರ್ಯಕರ್ತರಲ್ಲಿದೆ ಹಾಗೂ ಎಲ್ಲ ರಾಜ್ಯದ ಜನತೆಯಲ್ಲಿದೆ ಅಂತ. ಡಿ.ಕೆ ಶಿವಕುಮಾರ್ ಅವರು ಯಾವಾಗಲೂ CM ಆಗಬೇಕಿತ್ತು. ಸೊ ಲೇಟ್ ಆದರೂ ತುಂಬ ಲೇಟೆಸ್ಟಾಗಿ CM ಆಗ್ತಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ಅವರ ಬೆಂಬಲಿಗರು, ಕಾರ್ಯಕರ್ತರಾಗಿ ಹೇಳ್ತಕ್ಕಂಥದ್ದು. ನೀವು ಅವರ ತುಂಬ ಅತ್ಯಾಪ್ತರಾಗಿ, ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಲವಾರು ದಿನದಿಂದ, ಹಲವಾರು ವರ್ಷಗಳಿಂದ ನನ್ನ ಕನಸು ಕೂಡ ಆಗಿತ್ತು, ಹಲವಾರು DKS ಅಭಿಮಾನಿಗಳ ಕನಸು ಆಗಿತ್ತು, ಹಾಗೂ ಡಿ.ಕೆ ಶಿವಕುಮಾರ್ ಅವರ ಕನಸಾಗಿತ್ತು. ನಾನು ಅವರಲ್ಲಿ ನೋಡಿರೋದು ಏನು ಅಂದರೆ, ನಾನು ವಿದೇಶದಲ್ಲೂ ಅವ್ರು ನೋಡಿದ್ದೀನಿ. ವಿದೇಶಕ್ಕೆ ಬಂದಾಗ ಅವ್ರ ಉದ್ದೇಶ ಇದ್ದಿದ್ದು ಬರೀ ವಿದೇಶ ನೋಡೋದಲ್ಲ, ನಮ್ಮ ರಾಜ್ಯದ ಜನತೆಗೆ ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ ಏನು ಹೊಸತನ ತರಬೇಕು, ನಮ್ಮ ಜನನ ಏನು ಅಪ್ಗ್ರೇಡ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ಎಲ್ಲ ಎಂಪ್ಲಾಯ್ಮೆಂಟ್ ಸಮಸ್ಯೆ ಇಲ್ದಿರಂಗೆ, ನಮ್ಮ ರಾಜ್ಯ ಎಜುಕೇಷನ್ಗೆ ಏನೂ ಸಮಸ್ಯೆ ಬರ್ದಿರಂಗೆ ಒಂದು ವಿಷನ್ ಇಟ್ಕೊಂಡ್ಬರ್ತಾ ಇದ್ದಾರೆ. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರ್ಷಾನುಗಟ್ಲೆಯಿಂದ ಹೇಳಿದ್ದೆ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ. ನಾನು ಕೂಡ, ಹಲ್ವಾರು ಅಭಿಮಾನಿಗಳು ಕೂಡ, ಹಲ್ವಾರು ಕಾರ್ಯಕರ್ತರು ಕೂಡ ಇವತ್ತೊಂದು ಮಾತು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ PM ಆದರೂ ಅಚ್ಚರಿ ಇಲ್ಲ, ತಿಳ್ಕೊಳ್ಳಿ. ಸೊ ಆ ಉದ್ದೇಶದಲ್ಲಿ ಡಿ.ಕೆ ಶಿವಕುಮಾರ್ ಅವರ ವಿಷನ್ ಇದೆಯಲ್ಲ, ಐಡಿಯಾಲಜಿ ಇದೆಯಲ್ಲ, ಅದ್ರ ಮೇಲೆ ನಾನು ಆ ನಂಬಿಕೆ. ಯಾಕೆಂದರೆ ಮಾಜಿ ಪ್ರಧಾನಮಂತ್ರಿ ನಮ್ಮ ದೇವೇಗೌಡರ ಮೇಲೆ ನಿಂತು ಚುನಾವಣೆಯಿಂದ ಬಂದು ಅವರು ಇವತ್ತೇನು ಈ ಮಟ್ಟಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎಷ್ಟೇ ತೊಂದರೆ ಆಗಲಿ, ಯಾವುದೇ ಜೈಲಿಗೆ ಹೋಗಲಿ, ಯಾವುದೇ ಸಮಸ್ಯೆ ಬರಲಿ, ಎಂಥ ಕಷ್ಟ ಬರಲಿ, ಪಕ್ಷಕ್ಕೋಸ್ಕರ, ಪಕ್ಷದ ಕಾರ್ಯಕರ್ತರಿಗೋಸ್ಕರ, ನಿಲುವಿಗೋಸ್ಕರ ಅವ್ರು ಕಷ್ಟ ಬಿದ್ದಿದ್ದಾರೆ ಅನ್ನೋದು ನಾವು ಕಣ್ಣಾರೆ ನೋಡಿದರೆ, ನೀವು ಕೂಡ ನೋಡಿದರೆ. ಟು ಬಿ ಫ್ರ್ಯಾಂಕ್, ಒಂದು ದುಃಖವಾದ ಒಂದು ದಿನ ಅವರು ಒಂದು ಇಡೀ ಸಮಸ್ಯೆಯಲ್ಲಿದ್ದಾಗ ಅವ್ರ ತಂದೆ ತಾಯಿ ಕಾರ್ಯ ಮಾಡಲಿಕ್ಕಾಗಲಿಲ್ಲ ಅನ್ನೋ ಒಂದು ದುಃಖದಲ್ಲಿ ಅವತ್ತು ಅವ್ರು ಕಣ್ಣೀರು ಹಾಕಿದಾಗ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲರಿಗೂ, ಹಲ್ವಾರು ಜನಕ್ಕೆ ಅದು ಭಾಳ ನೋವಿತ್ತು. ಇವತ್ತು ಅವರ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ಕಿ, ಅವ್ರ ತಾಯಿ ಮುಖದಲ್ಲಿ ಖುಷಿ ಸಿಕ್ಕಲಿ. ಆ್ಯಂಡ್ ಯಾವಾಗಲೂ ಡಿ.ಕೆ ಶಿವಕುಮಾರ್ ಅವರು ಆರೋಗ್ಯವಾಗಿದ್ದು ಅವ್ರ ಕನಸೆಲ್ಲ ನನಸಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ. ಯಾಕೆಂದರೆ ನೋವು ತೋರಿಸಿದ್ದೀರ, ಖುಷಿನೂ ತೋರಿಸಿದ್ದೀರ, ಡಿ.ಕೆ ಶಿವಕುಮಾರ್ ಅವರ ನಡೆನೂ ತೋರಿಸಿದ್ದೀರ, ಅವರ ಕೆಲಸನೂ ತೋರಿಸಿದ್ದೀರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಮನ್ಸರೇ ಹೇಳಬೇಕು ಅಂದರೆ ಐ ಆಮ್ ನಾಟ್ ಏಬಲ್ ಟು ಖುಷಿನ ಯಾವ ರೀತಿ ತೋರಿಸ್ಕೊಳಕ್ಕಾಗ್ತಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ದು, ನನಗೆ CM ಆಗಿದ್ದೀನಿ ಅನ್ನೋ ಒಂದು ಖುಷಿ ಅಲ್ಲ, ಜನರು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ ಜನ, ಇದು ನನ್ನ ಖುಷಿ ಅಂದರು. ಆ ಮಾತನ್ನು ಕೇಳಿದಾಗ ಪ್ರತಿಯೊಬ್ಬ ಯುವ ನಾಯಕರಿರ್ಬೋದು, ಯಾರೇ ಇರ್ಬೋದು, ಒಂದು ಪಟ್ಟ ಮುಖ್ಯ ಅಲ್ಲ, ಜನರು ಸೇವೆ ಮಾಡೋ ಅವಕಾಶ ಮುಖ್ಯ. ಆ ಅವಕಾಶನ ಸರಿಪಡಿಸ್ಕೊಂಡು ಯಾವ ರೀತಿ ಜನರಿಗೆ ಒಳ್ಳೆಯದು, ಎಷ್ಟೇ ಟೀಕೆ ಟಿಪ್ಪಣಿ ಎಲ್ಲ ವಿರೋಧ ಪಕ್ಷದವ್ರು ಎಷ್ಟೇ ಅವ್ರ ಬಗ್ಗೆ ಮಾತನಾಡಿದ್ರು ಎಲ್ಲರನ್ನೂ ಸ್ನೇಹದಿಂದ, ಪ್ರೀತಿಯಿಂದ ತೋರಿ ಯಾವಲ್ಲೂ ಹೇಳ್ತಾ ಇರ್ತಾರೆ, ಡಿ.ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟ್ರು, ರಫ್ಫು, ತುಂಬ ಗಟ್ಟಿ ಅಂತಾರೆ. ಅವ್ರ ಜೊತೆಲಿದ್ದವ್ರು ಗೊತ್ತಿರುತ್ತೆ, ಅವ್ರ ಜೊತೆ ಒಡನಾಟ ಇದ್ದವ್ರು ಗೊತ್ತಿರುತ್ತೆ ಅವರೆಷ್ಟು ಮೃದು, ಅವರೆಷ್ಟು ಒಳ್ಳೆ ಒಂದು ಮಗುವಿನ ಮನಸ್ಸು ಅಂತ ಯಾರು ಅವ್ರ ಜೊತೆ ಕ್ಲೋಸ್ ಆಗಿರೋರಿಗೆ ಗೊತ್ತಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.